ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 10 ಡೇ 75 ರಿವ್ಯೂ. ಮೊದಲು ಡೇ 74 ಸ್ವಲ್ಪ ತೋರಿಸಿದ್ರು. ಅದರಲ್ಲಿ ಪ್ರತಾಪ್ ಅವರು ಸಂಗೀತ ಫಸ್ಟ್ ಸ್ಟಾರ್ಟಿಂಗ್ ಮಾತಾಡ್ತಾ ಇರ್ತಾರೆ. ಕ್ಯಾಪ್ಟನ್ಸಿ ಟಾಸ್ಕ್ ಯಾರು ಕಳಿಸ್ಬೇಕು, ಯಾರ ಹತ್ರ ದುಡ್ಡು ಜಾಸ್ತಿ ಇದೆ ಅಂದ್ಬಿಟ್ಟು ಇವರು ಪ್ರತಾಪ್ ಅವ್ರು ಬಂದ್ಬಿಟ್ಟು ನನ್ನ ಹತ್ರ ಇರೋ ದುಡ್ಡು ನಮ್ರತ ಅವ್ರು ಕೊಟ್ಬಿಡಿ, ಅವ್ರು ಆಡಲಿ ಇದು ಕ್ಯಾಪ್ಟನ್ಸಿ ಟಾಸ್ಕು ಅಂತ. ಇವರು ಸಂಗೀತ ಅವ್ರು ಎತ್ಕೊಂಡು ಕಷ್ಟಪಟ್ಟು ಎಲ್ಲರೂ ಆಡಿದ್ದಾರೆ, ನೀನು ಯಾಕೆ ಇದು ಮಾಡ್ತಾ ಇದೆಯಾ, ಹೀರೋ ಆಗಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಅದರಲ್ಲಿ ಏನಿದೆ, ಹೀರೋ ಅವ್ರ ಇಷ್ಟ, ಅದು ಅವ್ರ ದುಡ್ಡು ಅವ್ರು ಕೊಡಿ ಅಂತ ಇದು ಮಾಡಿ. ಬಟ್ ಇವ್ರದ್ದೊಂದು ಪ್ರಾಬ್ಲಮ್ ಇದೆ, ಅವ್ರ ದುಡ್ಡು ಕೊಡೋದಕ್ಕೆ ಅವ್ರನ್ನೇ ಕೇಳಬೇಕು ಸಂಗೀತ ಅವ್ರನ್ನ. ಅವ್ರು ಪಕ್ಕಾ ಕಿಲಾಡಿದ್ದಾರೆ. ಅವ್ರೂ ಎಲ್ಲರ ಹತ್ರ ಕಡಿಮೆಗೆ ಇದು ಮಾಡಿಬಿಟ್ಟು ಇನ್ವೆಸ್ಟ್ ಮಾಡಿ ತೊಗೊಂಬಿಟ್ಟು ರಿಮೈನಿಂಗ್ ದುಡ್ಡೆಲ್ಲ ಅವ್ರು ಇಟ್ಕೊಂಡಿದ್ರು. ಇವು ಪ್ರತಾಪ್ ಏನು ಆಡ್ಬೇಕು ಗೊತ್ತಿಲ್ಲ, ಎಲ್ಲದಕ್ಕೂ ಅವ್ರನ್ನೇ ಕೇಳೋದು, ಎಲ್ಲದಕ್ಕೂ ಅದನ್ನೇ ಮಾಡೋದು, ಹಿಂಗೆ ಮಾಡ್ತಾಯಿತ್ತು. ಇದು ಅವ್ರು ಆಬ್ವಿಯಸ್ ಆಗಿ ಅಡ್ವಾಂಟೇಜ್ ತೊಗೊಂಬಿಟ್ರು. ಆಮೇಲೆ ಈ ಕಡೆ ಬಂದ್ಬಿಟ್ಟು ಮೈಕಲ್ಲು, ತುಕಾಲಿ, ವರ್ತೂರು, ಇವರು ವಿನಯ್ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ರು. ತನಿಷಾ ಅವರೆಲ್ಲ ಆ ಡೀಲಿಂಗ್ಗಳೇ, ಯಾರ್ಯಾರಿಗೆ ಎಷ್ಟೆಷ್ಟು ಹೋಯ್ತು ದುಡ್ಡು, ಕಾರ್ತಿಕ್ ಯಾರ್ಯಾರಿಗೆ ಎಷ್ಟೆಷ್ಟು ಜಾಸ್ತಿ ಹೋಗಿದೆ, ಇದೇ ಕಥೆಗಳು. ಇವತ್ತು ಒಂದು ಆಲ್ಮೋಸ್ಟ್ ಒಂದು ಅರ್ಧ ಎಪಿಸೋಡು ಒಂದು ಇದು ಏನೋ ಅಕೌಂಟ್ಸ್ ಕ್ಲಾಸ್ ನೋಡ್ದಾಗಿತ್ತು. ಬರ್ರಿ ಅವ್ರಿಗೆ ಎಷ್ಟು ಹೋಯ್ತು, ಇವ್ರಿಗೆ ಎಷ್ಟು ಹೋಯ್ತು, ಆ ಡೀಲಿಂಗ್ ಈ ಡೀಲಿಂಗು, ಅವ್ರು ಏನಕ್ಕೆ ಕಡಿಮೆ ಕೊಟ್ಟರು, ಇವ್ರಿಗೇನಕ್ಕೆ ಜಾಸ್ತಿ ಕೊಟ್ಟರು, ನನಗೇನಕ್ಕೆ ಕಡಿಮೆ ಕೊಟ್ಟರು, ಅವ್ರ ದುಡ್ಡು ಏನಕ್ಕೆ ಅವ್ರಿಗೆ ಕೊಟ್ಟರು, ಬರೀ ಇದೇನೋ ಹೋಗ್ತಾಯಿತ್ತು, ಇದ್ದೇ ಆಗ್ತಾಯಿತ್ತು ಸ್ಟಾರ್ಟಿಂಗಿಂದ. ಅರ್ಧ ನನಗೆ ಬರೀ ನಿಜವಾಗ್ಲೂ ಹೇಳ್ಬೇಕಂತ ತಲೆನೋವು ಬಂದ್ಬಿಡ್ತು. ಯಾರಾದರೂ ಕೊಡಲಿ, ಫಸ್ಟು ಟ್ಯಾಕ್ಸ್ ಕಾಡ್ಸ್ರಪ್ಪ ಸಾಕು ಅಂತ. ಗ್ಯಾಪಲ್ಲಿ ಈ ಲಕ್ಸುರಿ ಬಜೆಟ್ ಇದು ಐಟಮ್ಸ್ ಬಂದು ಡಿಸ್ಪ್ಲೇ ಆಯಿತು. ಅದರಲ್ಲಿ ಯಾರು ಬೇಕಾದ್ರೂ ಏನು ಬೇಕಾದ್ರೂ ತೊಗೋಬೋದು. ಬಟ್ ಅವ್ರ ಹತ್ರ ದುಡ್ಡು ಇವಾಗ ವಿನ್ ಆಗಿದ್ದಾರಲ್ಲ ಟಾಸ್ಕಲ್ಲಿ ಕೆಲವುದರಲ್ಲಿ, ಅದರಲ್ಲಿ ತೊಗೋಬೇಕು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಇವರು ನಮ್ಮ ವರ್ತೂರು ಮತ್ತು ತುಕಾಲಿ, ನಾವು ಹೆಂಗಿದ್ರು ನಮ್ಮ ಹತ್ರ ಇರೋ ದುಡ್ಡಲ್ಲಿ ಕ್ಯಾಪ್ಟನ್ಸಿಗೆ ಆಗಕ್ಕೂ ಆಗಲ್ಲ ಅಂದ್ಬಿಟ್ಟು ಅವಿನಾಶು, ತುಕಾಲಿ ಮತ್ತು ವರ್ತೂರವರು ಹಾಲು ಬಾಳೆಹಣ್ಣು ಅಂತ ತೊಗೊಂಡ್ರಂತೆ. ನಮ್ಮ ಇವರು ಹಾಲು ಮತ್ತು ಮೊಟ್ಟೆ, ತುಕಾಲಿಯವರು. ಆಮೇಲೆ ಇವರು ಅವಿನಾಶ್ ಅವರು ಬೇರೆ ಏನೋ ತೊಗೊಂಡ್ರು. ಈ ಗ್ಯಾಪಲ್ಲಿ ಏನಾಯ್ತಂದರೆ ಇನ್ನೊಂದು ಇದರಲ್ಲಿ ಯಾರು ಇವ್ರ ಹತ್ರ ಬಂದ್ಬಿಟ್ಟು ಇವ್ರು ಕರೆಕ್ಟಾಗಿ ಹೇಳಿದ್ರು, ಯಾರು ವಿನಯ್ ಅವರು. ತನಿಷಾ ಅವರು, ಸಂಗೀತ ಅವರು ಕ್ಯಾಪ್ಟನ್ ಆಗಿದ್ದಾರೆ ಇಬ್ಬರು ಟೀಮ್ ಹತ್ರ. ಅವ್ರ ಹತ್ರ ಸಾಕಷ್ಟು ಹಣ ಇದೆ, ಅವರು 3,000 ಕೊಟ್ಟರು ಅವ್ರು ಕ್ಯಾಪ್ಟನ್ಸಿ ಟಾಸ್ಕ್ ಹೋಗ್ಬೋದು ಅಂತ ಹೇಳಿ ಇದು ಮಾಡೋರು. ಅದಕ್ಕೆ ಒಪ್ಕೊಂಡು ಎಲ್ಲ ಓಕೆ ಅಂದರು. ಈ ಗ್ಯಾಪಲ್ಲಿ ಅವನು ಪ್ರತಾಪ್ ಸುಮ್ಮನೆ ಇಲ್ದಿರ ನನ್ನ ದುಡ್ಡು ಕೊಟ್ಬಿಡಿ ಇದಕ್ಕೆ, ಲಕ್ಸುರಿ ಬಜೆಟ್ಗೆ ನಿಮ್ದು ಹಂಗೆ ಇಟ್ಕೊಂಡಿರಿ. ಏನು ಲಾಜಿಕ್, ಯಾರಿಗೋಸ್ಕರ ಯಾರು ಆಡ್ತಾಯಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಸರಿ ಅಂದ್ಬಿಟ್ಟು ಇದರಲ್ಲಿ ತನಿಷಾ ಅವರು ಅವ್ರದ್ದು ದುಡ್ಡು ಹಾಕ್ತೀನಿ ಅಂತ ಹೇಳಿದ್ರು. ಆಮೇಲೆ ಹಿಂಗಾಗಿ ನಮ್ರತ ಅವ್ರಿಗೂ ದೊಡ್ಡ ಫೈಟ್ ಆಯಿತು. ನೀನು ಯಾಕೆ ಗ್ಯಾಪಲ್ಲಿ ಬರ್ತೀಯಾ, ಇದು ಮಾಡ್ತೀಯ, ನನ್ನಿಷ್ಟ, ನಾನು ಮಾತಾಡ್ತೀನಿ, ನೀನೇನು ಹೇಳೋದು ಅಂತ ಈ ಥರ ಹೋಗ್ತಾನೇ ಇತ್ತು. ಫೈನಲಿ ಇವಾಗ ಸದ್ಯಕ್ಕೆ ಬಂದ್ಬಿಟ್ಟು ಲಕ್ಸುರಿ ಬಜೆಟ್ಗೆ ತನಿಷಾ ಅವ್ರು ಸ್ವಲ್ಪನೂ, ಸಂಗೀತ ಅವ್ರಿಗೂ ಸ್ವಲ್ಪ ಕೊಟ್ಟರು. ಅಲಾಂಗ್ ವಿತ್ ದಟ್ ತುಕಾಲಿ ಅವರು, ಅವಿನಾಶ್ ಅವರು, ವರ್ತೂರು ಅವರು ಸಪ್ರೇಟ್ ತೊಗೊಂಡ್ರು. ಹಿಂಗಿದ್ರು ಅವರಿಗೆ ಬರಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡ್ರು. ಆಮೇಲೆ ಇನ್ನೂ ಒಂದು 10,000 ಪಾಯಿಂಟು ಗಳಿಸೋಕ್ಕೆ ಒಂದು ಟಾಸ್ಕು. ಇದು ಯಾರಿಗೆ ಅಂದರೆ ಇಬ್ಬರು ಕ್ಯಾಪ್ಟನ್ಗೆ, ಸಂಗೀತ ಅವರಿಗೆ ಮತ್ತು ತನಿಷಾ ಅವರಿಗೆ. ಅದರಲ್ಲಿ ಏನಂದರೆ ಬಲೂನಲ್ಲಿ ನೀರಿರುತ್ತೆ, ಯಾರು ತುಂಬ ಹೊತ್ತು ಹಿಡ್ಕೊಂಡಿರ್ತಾರೆ ಅಂತ ಅದು ಟಾಸ್ಕ್. ಬಲೂನ್ ಟಾಸ್ಕಲ್ಲಿ ಇಬ್ಬರು ಸಾಕಷ್ಟು ಟ್ರೈ ಮಾಡಿದ್ರು. ಫೈನಲಿ ತನಿಷಾ ಅವರು ಬಿಟ್ಬಿಟ್ರು, ಸಂಗೀತ ಅವ್ರು ವಿನ್ ಆದರು. ಅದರಲ್ಲಿ ಅವ್ರಿಗೆ 10,000 ಪಾಯಿಂಟ್ಸ್ ಬಂತು. ಇದು ಇಂಥ ಟೈಮಲ್ಲಿ ಒಳ್ಳೆ ಯೂಸ್ ಅಲ್ವಾ ಕ್ಯಾಪ್ಟನ್, ಯಾಕಂದರೆ ಆಲ್ಮೋಸ್ಟ್ 2 ಟಾಸ್ಕಲ್ಲಿ ಇವರು ತನಿಷಾ ಟೀಮ್ ವಿನ್ ಆಗಿದ್ರು, ಸಂಗೀತ ಟೀಮ್ 1 ಟಾಸ್ಕಲ್ಲಿ ವಿನ್ ಆಗಿದ್ರು. ಅದರಲ್ಲಿ ಆಲ್ರೆಡಿ ಕಡಿಮೆ ಇದೆ ಅವ್ರಿಗೆ ದುಡ್ಡು. ಈ 10,000 ಪಾಯಿಂಟು ಅವ್ರನ್ನೆಲ್ಲೋ ತೊಗೊಂಡೋಗ್ಬಿಡ್ತು. ಸರಿ ಅಂದ್ಬಿಟ್ಟು ಇವರು ತನಿಷಾ ಅವರು ಫುಲ್ ಫೀಲಿಂಗ್ ಮಾಡ್ತಾರೆ, ಹೋಯ್ತು ಇಷ್ಟು ಎಲ್ಲರೂ ಕಷ್ಟ ಬಿದ್ದು ಹೋಯ್ತಲ್ಲ ಅದು ಇದು ಅಂದ್ಕೊಂಡು ಏನೇನೋ ಮಾತಾಡ್ತಾಯಿದ್ರು. ಏನಂದರೆ ಅವ್ರ ಮೇಲೆ ಯಾರು ಬೈಬಾರ್ದು ಅಂದ್ಬಿಟ್ಟು ಅವರೇ ಇದು ಮಾಡ್ಕೊಂಡಿದ್ರು ಅಂತ ನನ್ನ ಅನಿಸಿಕೆ. ಸರಿ ಅಂತ ಆಮೇಲೆ ಯಾರ ಹತ್ರ ಎಷ್ಟು ಇದೆ ಅಂತ ತಿಳ್ಕೊಬೇಕಲ್ಲ ಅವ್ರ ಟೀಮಲ್ಲಿ ಅಂದ್ಬಿಟ್ಟು
ಸಂಗೀತ ಅವ್ರು ನಮ್ರತ ಅವ್ರು ಪ್ಲ್ಯಾನ್ ಮಾಡಿ ನಮ್ರತ ಅವ್ರು ಹೋಗ್ಬಿಟ್ಟು ವಿನಯ್ ಹತ್ರ ಕೇಳ್ತಾರೆ, ಅಷ್ಟಾಯಿತು ಇಷ್ಟಾಯಿತು, ನೀವು ಯಾರು ಫೈನಲಾಗಿ ಎಷ್ಟು ಕೊಟ್ಟಿದ್ದಾರೆ ಏನು ಅಂತ. ಅವ್ರು ಏನೂ ಗೊತ್ತಿಲ್ಲ, ವಿನಯ್ ಪಾರ್ಟಿ ಎಲ್ಲ ಹೇಳ್ಬಿಟ್ರು. ಇವರು ತಂತ್ರಗಳು ಗೊತ್ತಿರಲಿಲ್ವಲ್ಲ, ಅವರು ಎಲ್ಲ ಹೇಳ್ಬಿಟ್ರು. ಅದ್ರಲ್ಲಿ ತಗೊಂಬಂದು ಇಲ್ಲೇ ಇದ್ಮೇಲೆ ಬಿಗ್ ಬಾಸು ಎಲ್ಲರನ್ನೂ ಲಿವಿಂಗ್ ಏರಿಯಲ್ಲಿ ಕರೆದು ಯಾರ ಹತ್ರ ಎಷ್ಟೆಷ್ಟು ಪಾಯಿಂಟ್ ಇದೆ, ಯಾರು ಕ್ಯಾಪ್ಟನ್ಸಿ ಟಾಸ್ಕ್ ಹೋಗ್ಬೋದು, ಹೇಗೆ ತಗೊಳ್ರಿ ಅಂತ ಹೇಳಬೇಕು ಅಂತ ಹೇಳಿದ್ರು. ಆಗ ನಮ್ರತ ಹತ್ರ 9,000 ಏನೋ ಇತ್ತು, ಸಂಗೀತ ಅವ್ರ ಹತ್ರ 15,000 ಏನೋ ಇತ್ತು, ವಿನಯ್ ಅವ್ರ ಹತ್ರ 6,000 ಚೇಂಜು, ಕಾರ್ತಿಕ್ ಅವ್ರ ಹತ್ರ 6,000 ಚೇಂಜು. ಬಟ್ ಕಾರ್ತಿಕ್ ಅವ್ರಿಗಿಂತ ವಿನಯ್ ಹತ್ರ ಸ್ವಲ್ಪ ಜಾಸ್ತಿ ಇತ್ತು. ರಿಮೈನಿಂಗ್ ಅವ್ರ ಹತ್ರ ಯಾರ ಹತ್ರನೂ ಇರಲಿಲ್ಲ. ಸೊ ಫೈನಲಿ ಈ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಮುಂಚೆ ಒಂದು ಟಾಸ್ಕು ಕೊಟ್ಟರು. ಅದರಲ್ಲಿ ವಿನ್ ಆದವ್ರಿಗೆ ಇಬ್ಬರನ್ನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಕಳಿಸ್ತಾರೆ. ಅದರಲ್ಲಿ ಕಾರ್ತಿಕ್ಕು, ಸಂಗೀತ, ವಿನಯ್ ಮತ್ತು ನಮ್ರತ ಅವರು ಆಡಿದ್ರು. ಇದೇನೆಂದರೆ ಬ್ಲಾಕ್ಸ್ ಥರ ಅಲ್ಲೆಲ್ಲ ಹಾಕಿರ್ತಾರೆ. ಆ ಬ್ಲಾಕ್ಸ್ ಮೇಲೆ ಹೋಗಿ 100 ಪಾಯಿಂಟ್ಸ್ ಇರೋ ಬಾಲ್ಗಳನ್ನ, ಆಮೇಲೆ ಈ ಕಡೆ 50 ಪಾಯಿಂಟ್ಸ್ ಇರೋ ಬಾಲ್ಗಳನ್ನ ತೊಗೊಂಬಂದು ಹಾಕಬೇಕು. 10 ಮಿನಿಟ್ಸಲ್ಲಿ ಎಷ್ಟು ಬೇಕಾದ್ರೂ ಹಾಕ್ಬೋದು. ನಮ್ರತ ಅವರು ಸೂಪರಾಗಿ ಆಡಿದ್ರು. ಸ್ಟಾರ್ಟಿಂಗಲ್ಲಿ ಆಡಿ ಗ್ರೀನ್ ಬಾಲ್, ದಟ್ ಈಸ್ 100 ಪಾಯಿಂಟ್ಸ್ ಇದೆಲ್ಲ, ಆರೆಂಜ್ ಬಾಲ್ನ ತೊಗೊಂಡು ಕರೆಕ್ಟಾಗಿ ಹಾಕಿದ್ರು. ಆಮೇಲೆ ಗ್ರೀನ್ ಬಾಲ್ ಬರೋಷ್ಟರಲ್ಲಿ ಬಜಾರ್ ಆಯಿತು. ಆಮೇಲೆ ವಿನಯ್ ಅವರು ಅವರಿಗಿಂತ ಸ್ವಲ್ಪ ಫಾಸ್ಟಾಗಿ ಒಂದು 20-30 ಬಾಲ್ ಎಕ್ಸ್ಟ್ರಾನೇ ಹಾಕಿದ್ರು, ಗ್ರೀನ್ ಬಾಲು ಹಾಕಿದ್ರು. ಕಾರ್ತಿಕ್ ಅವರು ನಾನು ಚೆನ್ನಾಗಿ ಆಡ್ತಾರೆ ಅಂತ ತಿಳ್ಕೊಂಡಿದ್ದೆ, ಬಟ್ ಅವ್ರಿಗೆ ಬೆನ್ನೋವು ಅದರಿಂದ ಅವ್ರು ಸರಿಯಾಗಿ ಆಡಿಲ್ಲ. ಫಸ್ಟ್ ಸ್ಪೀಡಲ್ಲಿ ಇದ್ರಲ್ಲ, ತುಂಬ ಸಲ ಬಾಲ್ನ ಕೆಳಗೆ ಬಿಡಿಸ್ಬಿಟ್ರು. ಸೇಮ್ ಸಂಗೀತ ಅವರು ಅದೇ ಆಯಿತು. ಈಗ ಫೈನಲ್ ಆಗಿ ನಮ್ರತ ಅವರು ಮತ್ತು ವಿನಯ್ ಅವರು ಈ ಟಾಸ್ಕ್ ಬಂದರು, ವಿನ್ ಆದರು. ಈ ಕ್ಯಾಪ್ಟನ್ಸಿ ಟಾಸ್ಕ್ ಏನಂದರೆ, ಇಬ್ಬರು ನಿಂತ್ಕೊಂಡು ಏನಕ್ಕೆ ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿದರು. ವಿನಯ್ ಅವರು, ನಾನು ಫಸ್ಟ್ ಕ್ಯಾಪ್ಟನ್ ಆಗಿದ್ದು ಜನರು ಮರ್ತೋಗಿರ್ತಾರೆ, ಈಗ ಅದಕ್ಕೆ ನಾನು ಕ್ಯಾಪ್ಟನ್ ಆಗಬೇಕು. ಬಟ್ ನಾನು ಕ್ಯಾಪ್ಟನ್ಸ್ ಆಗಿದ ತಕ್ಷಣ ಸಾಕಷ್ಟು ಇದ್ರಾಗ ತೊಗೊಂಡೋಗ್ತೀನಿ, ಬಟ್ ಟಾಸ್ಕ್ ಅಂದಮೇಲೆ ನಾನು ಅಗ್ರೆಸಿವ್ ಆಗಿರ್ತೀನಿ, ನಾನು ಹಿಂಗೆ ಆಡೋದು ಅಂತ ಹೇಳಿದ್ರು. ಆಮೇಲೆ ಅಮೃತ ಅವ್ರಿಗೆ ಕೇಳಿದ ಒಂದು ಲಾಜಿಕ್ ಇತ್ತು, ನಾನು ಇದ್ದೂರು ಕ್ಯಾಪ್ಟನ್ ಆಗಿಲ್ಲ, ಆಮೇಲೆ ನಮ್ಮ ತಂದೆ ತಾಯಿ ಫೋಟೋ ಅಲ್ಲಿ ಬರಬೇಕು, ಅದಕ್ಕೆ ನಾನು ಆಗಬೇಕು ಮೇಯ್ನು ಅಂತ ಹೇಳಿದ್ರು. ಸೊ ಆಲ್ಮೋಸ್ಟ್ ಏನು ಎಲ್ಲರೂ ನಮ್ರತ ಅವ್ರಿಗೆ ಓಟ್ ಹಾಕಿ, ಇಲ್ಲ ಅವ್ರ ಕ್ಯಾಪ್ಟನ್ಸಿ ನಾವೆಲ್ಲ ನೋಡಬೇಕು, ಈ ವಿನಯ್ ಅವ್ರದ್ದು ನೋಡಿದ್ದೀವಿ ಅಂತ ಎಲ್ಲರೂ ಹೇಳಿದ್ರು. ಈವನ್ ನಮ್ಮ ಯಾರು ವಿನಯ್ ಅವರು ನಮ್ರತ ಆದರೆ ಚೆನ್ನಾಗೇ ಇರುತ್ತೆ ಅಂತ ಹೇಳಿದ್ರು. ಆಮೇಲೆ ಅವ್ರು ಕ್ಯಾಪ್ಟನ್ ಆದರು. ವರ್ತೂರು ತುಕಾರಿ ಮಾಡಿದ ಕಾರ್ಯದಿಂದ ಮುಚ್ಚಿರೋ ಭಾಗಗಳನ್ನ ಈಗ ತೆಗೆದ್ರು, ನಮ್ರತ ಅವ್ರು ತೆಗೆದ್ರು. ಅಲ್ಲಿ ಹೋಗ್ಬಿಟ್ಟು ಸ್ನೇಹಿತವ್ರ ಹೆಸರು ಹೇಳ್ಬಿಟ್ಟು ದಿಸ್ ಇಸ್ ಫಾರ್ ಯು ಅಂತ ಹೇಳಿದ್ದು ಚೆನ್ನಾಗಿತ್ತು. ಅಲ್ಲಿಗೆ ಅವ್ರ ಕ್ಯಾಪ್ಟನ್ಸಿ ಮುಗೀತು. ಈ ಕಡೆ ನಾಳೆ ನೋಡಬೇಕು ಪ್ರೋಮೋದಲ್ಲಿ ಏನೋ ಕಳಪೆ ಉತ್ತಮ ಇರುತ್ತಲ್ಲ, ಅದು ನೋಡ್ಬೇಕು ಏನಾಗುತ್ತೆ ಅಂತ. ಇದು ಏನದು ಅಷ್ಟಕ್ಕೇ ಎಪಿಸೋಡು ಮುಗೀತು. ನಾನು ಇಲ್ಲಿ ರಿವ್ಯೂನು ಮುಗಿಸ್ತೀನಿ. ನಿಮಗೆ ಈ ರಿವ್ಯೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್.